ಇಂದು ನಮ್ಮ ಬೆಂಗಳೂರು ಇಷ್ಟು ವಿಶಾಲವಾಗಿ ಬೆಳೆಯಲು ತಳಹದಿ ಹಾಕಿದವರೇ ನಮ್ಮ ನಾಡು ಪ್ರಭು ಕೆಂಪೇಗೌಡರು. ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಆಲೂರು ಹಾಗೂ ತಾಲೂಕು ಒಕ್ಕಲಿಗರ ಸಂಘ ಹಾಗೂ ಒಕ್ಕಲಿಗ ಯುವ ಬ್ರಿಗೇಡ್ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಕೆಂಪೇಗೌಡರ 516ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ರಾಜ್ಯದ 1.5 ಕೋಟಿ ಜನಸಂಖ್ಯೆ ಇವತ್ತು ಬೆಂಗಳೂರಿನ ನಗರ ಒಂದರಲ್ಲಿ ವಾಸ ಮಾಡುತ್ತಿದ್ದಾರೆ. ಅಂತಹ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿದಂತಹ ದೂರದೃಷ್ಟಿ ಉಳ್ಳಂತಹ ಜನಗಳು ವಾಸ ಮಾಡೋಕೆ, ವ್ಯಾಪಾರ ಮಾಡಲಿಕ್ಕೆ, ಕುಡಿಯುವ ನೀರಿಗೆ ಕೆರೆಕಟ್ಟೆಗಳನ್ನು ಸ್ಥಾಪಿಸಿದ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ. ಅಧಿಕಾರ ಯಾರಿಗೂ ಕೂಡ ಶಾಶ್ವತವಲ್ಲ. ಆದರೆ ಕೆಂಪೇಗೌಡರು ತಮ್ಮ ಅಧಿಕಾರದಲ್ಲಿ ಇದ್ದಂತಹ ಅವಧಿಯಲ್ಲಿ ಇಡೀ ವಿಶ್ವವೇ ಬೆಂಗಳೂರಿನ ಕಡೆ ತಿರುಗಿ ನೋಡುವಂತೆ ಆ ನಾಡನ್ನ ನಿರ್ಮಿಸಿದಂತಹ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ, ಇತಿಹಾಸ ಅರಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ ಎಂಬ ಮಾತನ್ನ ಹೇಳುತ್ತಾರೆ. ಆದ್ದರಿಂದ ನಮಗೆ ಹಿಂದಿನ ದಾರ್ಶನಿಕರು, ರಾಜರು, ಸಮಾಜ ಸುಧಾರಕರು ನೀಡಿರುವ ಕೊಡುಗೆಗಳೇ ನಮಗೆ ಇತಿಹಾಸವಾಗಿದೆ ಎಂದು ಅವರು ಬೆಂಗಳೂರಿನ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಕೆಂಪೇಗೌಡರ 108 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ನಿರ್ಮಿಸಲಾಗಿದ್ದು, ಪ್ರತಿಮೆ ಉದ್ಘಾಟನೆಗೆ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ಎಂದರೆ ಕೆಂಪೇಗೌಡರ ಶೌರ್ಯ, ವ್ಯಕ್ತಿತ್ವ, ಕೊಡುಗೆ ಹಾಗೂ ಕೆಂಪೇಗೌಡರು ಮಾಡಿದ ಸಾಧನೆಗೆ ಹಿಡಿದ ಕೈಗನ್ನಡಿ ಎಂದು ತಿಳಿಸಿದರು. ಈಗ ತಾನೇ ವೇದಿಕೆಗೆ ಒಕ್ಕಲಿಗ ಸಂಘದ ನಿರ್ದೇಶಕರು ಕೂಡ ಈ ವೇದಿಕೆಯಿಂದ ಸ್ಮಾರಕ ಬಯಸ್ತಾ ಇದೆ. ಇವತ್ತು ತಾವೆಲ್ಲರೂ ಕೂಡ ಗೊತ್ತಿರುವ ರೀತಿಯಲ್ಲಿ 516 ವರ್ಷದಲ್ಲಿ ಕೆಂಪೇಗೌಡರು ನಿಮಿತ್ತದಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನು ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಯೋಚನೆಯನ್ನ ಮಾಡಬೇಕಾಗುತ್ತೆ. 516 ವರ್ಷಗಳಿಂದ ಈ ಕರ್ನಾಟಕದ ಜನ್ಮವನ್ನು ತಾಳಿ ಇಡೀ ಬೃಹತ್ ಬೆಂಗಳೂರು ಇವತ್ತು ಪ್ರಪಂಚದ ತಿರುಗಿ ನೋಡುವ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರನ್ನ ಕಟ್ಟಿದ್ದಕ್ಕೆ ಮುಖ್ಯ ಕಾರಣಕರ್ತರು ಕೆಂಪೇಗೌಡರು ಅಂತ ಹೇಳಿ ನಮ್ಮ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇವತ್ತು ನಮಗೆ ಗೊತ್ತಿದೆ, ಈ ರಾಜ್ಯದ 1.5 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇವತ್ತು ಬೆಂಗಳೂರು ನಗರದಲ್ಲಿ ವಾಸವನ್ನು ಮಾಡ್ತಾರೆ. ಇವತ್ತು ಟೌನ್ ಪ್ಲಾನಿಂಗ್ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಆದರೆ ಅವರಿಗೆ ಯಾವುದೇ ಇಲಾಖೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ನಗರವನ್ನು ಯಾವ ರೀತಿ ನಿರ್ಮಾಣವನ್ನು ಮಾಡಬೇಕು, ನಾವು ಮಾಡ್ತಕ್ಕಂಥ ಬೆಂಗಳೂರು 500 ವರ್ಷ ಕಳೆದರೂ ಕೂಡ ಬೆಂಗಳೂರಿನ ಮೂಲಭೂತ ಸೌಕರ್ಯ, ಜನರ ವಾಸ ಮಾಡಲಿಕ್ಕೆ, ಜನರ ವ್ಯಾಪಾರ ಮಾಡಲಿಕ್ಕೆ. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಸಮಾಜಕ್ಕೆ ಹಾಗೂ ವರ್ಗಕ್ಕೆ ಸೀಮಿತರಾದವರಲ್ಲ, ಅವರು ಸರ್ವವ್ಯಾಪಿಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಮುಖಂಡರುಗಳನ್ನ ಕರೆದು ಜಾತ್ಯತೀತವಾಗಿ ಈ ಕಾರ್ಯಕ್ರಮವನ್ನ ಮಾಡುತ್ತಿರುವುದು ಒಂದು ಅರ್ಥಗರ್ಭಿತವಾದ ಸಮಾರಂಭವಾಗಿದೆ. 500 ವರ್ಷಗಳ ಹಿಂದೆಯೇ ಭವಿಷ್ಯದ ದೃಷ್ಟಿಯಿಂದ ಆಗಿನ ಕಾಲದಲ್ಲಿಯೇ ನಗರದಲ್ಲಿ 1500 ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ನೀರಿನ ದಾಹ ಇಂಗಿಸಿದಂತಹ ಖ್ಯಾತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ ಎಂದರು. ಬೇರೆ ರಾಜ್ಯದಿಂದ, ಬೇರೆ ದೇಶದಿಂದ ಬಂದು ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇಡೀ ಪ್ರಪಂಚವನ್ನ ಬೆಂಗಳೂರು ತಿರುಗಿ ನೋಡುವಂಥ ಕೆಲಸ ಮಾಡಿದೆ. ಅದಕ್ಕೆ ಅವರು ಇರುವಂತಹ ಕೆಂಪೇಗೌಡರಂತಹ ಮುಂದಾಲೋಚನೆ, ಮಹಿಳೆಯರ ಸಬಲೀಕರಣ ವಿಷಯದಲ್ಲಾಗಿರ್ಬೋದು, ಕೆರೆಕಟ್ಟೆಗಳ ಸಂರಕ್ಷಣೆ ವಿಷಯದಲ್ಲಾಗಿರ್ಬೋದು, ಒಂದು ಉತ್ತಮವಾದಂತಹ ನಗರವನ್ನು ಮಾಡಿ ನಮಗೆ ಕೊಡೋದಿದ್ದಾರೆ. ಅದು ನಾವೆಲ್ಲ ಮರಗಳಾದ ವಿಷಯದ ಜೊತೆ ನಾವು ಮಣ್ಣಲ್ಲಿ ಮಣ್ಣಾಗುವುದು ನಮ್ಮ ಮುಂದೆ ಬರುವಂತಹ ಪೀಳಿಗೆಗಳು ಸಹ ಇದಾಗುತ್ತದೆ. ಹಾಗಾಗಿ ಇವರು ಬರೀ ಸಮಾಜಕ್ಕಾಗಿ ದುಡಿದವರನ್ನ ಪ್ರಪಂಚ. ಮಾಜಿ ಸಚಿವರಾದ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ನಾವು ಯಾವುದೇ ಸರ್ಕಾರವಿರಲಿ, ಯಾವುದೇ ಪಕ್ಷದ ಸರ್ಕಾರವಿರಲಿ, ಮಾನ್ಯ ಕೆಂಪೇಗೌಡರ ಆಡಳಿತವನ್ನ ಮಾದರಿಯಾಗಿ ಇಟ್ಟುಕೊಂಡು ಬಡವರ, ದೀನದಲಿತರ, ಮಧ್ಯಮ ವರ್ಗದವರ ಏಳಿಗೆಗಾಗಿ ಶ್ರಮಿಸಬೇಕು ಎಂದು ಹೇಳಿದರು. ಕೆಂಪೇಗೌಡರ ಗೌರವಾರ್ಥವಾಗಿ ದೇವನಹಳ್ಳಿ ಬಳಿ ಇರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶ್ರೀ ಕೆಂಪೇಗೌಡ ವಿಮಾನ ನಿಲ್ದಾಣ ಎಂದು ಹೆಸರಿಡಲಾಗಿದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಒಂದಕ್ಕೆ ಸರ್ಕಾರ ಕೆಂಪೇಗೌಡ ರಸ್ತೆ ಎಂದು ನಾಮಕರಣ ಮಾಡಿದೆ.
ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಎಚ್.ಕೆ. ಕುಮಾರಸ್ವಾಮಿ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್.ಪಿ. ಮೋಹನ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ಪ್ರಭಾರ ತಹಶೀಲ್ದಾರ್ ಮೋಹನ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಸುಬ್ರಹ್ಮಣ್ಯ ಶರ್ಮಾ, ಬಿಇಒ ಕೃಷ್ಣೇಗೌಡ, ಒಕ್ಕಲಿಗ ಸಂಘದ ಉಪಾಧ್ಯಕ್ಷ ಕೆಎಸ್ ಮಂಜೇಗೌಡ, ತಾಲೂಕು ಒಕ್ಕಲಿಗ ಸಂಘದ ಖಜಾಂಚಿ ಶಾಂತಕೃಷ್ಣ, ವೀರಶೈವ ಮಹಾಸಭಾ ಅಧ್ಯಕ್ಷ ರೇಣುಕುಮಾರ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಅಜಿತ್, ಜಿಲ್ಲಾ ಹಿಂದುಳಿದ ವರ್ಗಗಳ ಮುಖಂಡ ಬಿಸಿ ಶಂಕರಾಚಾರ್, ದಲಿತ ಮುಖಂಡ ವೆಂಕಟಯ್ಯ, ಬಸವರಾಜು, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಗುಲಾಂ ಸತ್ತರ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು.